ಯಾಕೆ ಬ್ರಹ್ಮಾಂಡದ ಸ್ವಾಮಿಯಾದ ಪರಮಾತ್ಮ ಶಿವನಿಗೆ ಚಿನ್ನ ವಜ್ರ ವೈಡೂರ್ಯಕ್ಕಿಂತ ಕೇವಲ ಒಂದು ಬಿಲ್ವಪತ್ರೆ ಅತ್ಯಧಿಕ ಪ್ರಿಯವಾಗಿದೆ? ಇದರ ಉತ್ತರ ಶಾಸ್ತ್ರ ಮತ್ತು ನಿಯಮಕ್ಕಿಂತ ಪ್ರೇಮ ಹಾಗೂ ತಪಸ್ಸಿನ ಒಂದು ದಿವ್ಯ ಕಥೆಯಲ್ಲಿ ಅಡಗಿದೆ. ಈ ಕಥೆಯ ಆರಂಭ ದೇವಿ ಪಾರ್ವತಿ ಪರಶಿವನನ್ನು ಪತಿಯನ್ನಾಗಿ ಪಡೆಯುವ ತಪಸ್ಸಿನಿಂದ ಆರಂಭವಾಗುತ್ತೆ. ಪಾರ್ವತಿ ಮಾತೆಯ ತಪಸ್ಸು ಎಷ್ಟು ಕಠೋರವಾಗಿರುತ್ತೆಂದರೆ ಅಗ್ನಿ ಕೂಡ ಶೀತವಾಗುತ್ತೆ. ಒಂದು ದಿನ ಮಾತೆ ಪಾರ್ವತಿ ತಪಸ್ಸಿನಲ್ಲಿ ಲೀನಳಾಗಿದ್ದಾಗ ಆಕೆಯ ಶರೀರದಿಂದ ಒಂದು ಹನಿ ಬೆವರು ನೆಲದ ಮೇಲೆ ಬೀಳುತ್ತೆ. ಆ ಬೆವರ ಹನಿ ಸಾಮಾನ್ಯ ಬೆವರ ಹನಿಯಾಗಿರೋದಿಲ್ಲ. ಅದು ಮಾತೆಯ ಸಂಕಲ್ಪ, ಪ್ರೇಮ ಮತ್ತು ಅಸೀಮಿತವಾದ ಶ್ರದ್ಧೆಯ ಪ್ರತೀಕವಾಗಿರುತ್ತೆ. ಈ ಹನಿ ಭೂಮಿಯನ್ನು ಸ್ಪರ್ಶಿಸಿದಂತೆ ಒಂದು ಚಮತ್ಕಾರವಾಗುತ್ತೆ. ಹನಿ ಬಿದ್ದ ಜಾಗದಲ್ಲಿ ಒಂದು ಮೊಳಕೆ ಒಡೆಯುತ್ತೆ. ನೋಡುತ್ತಿದ್ದಂತೆ ಅದೊಂದು ವಿಶಾಲ ವೃಕ್ಷವಾಗಿ ರೂಪುಗೊಳ್ಳುತ್ತೆ. ಇದು ಭೂಮಿಯ ಮೇಲಿನ ಮೊದಲ ಬಿಲ್ವಪತ್ರೆಯ ವೃಕ್ಷವಾಗಿರುತ್ತೆ. ಇಲ್ಲಿ ಬಿಲ್ವಪತ್ರೆಯ ಜನನ ಮಾತೆಯ ಬೆವರಿನಿಂದ ಆಗಿರೋದ್ರಿಂದ ಇದರ ಪ್ರತಿ ಕಣದಲ್ಲೂ ಮಾತೆ ಪಾರ್ವತಿಯ ವಾಸವಿದೆ ಎನ್ನುವ ನಂಬಿಕೆ ಇದೆ. ಇದೊಂದು ಸಾಮಾನ್ಯ ವೃಕ್ಷವಲ್ಲ, ಇದು ಭೂಮಿಯಲ್ಲಿ ಶಕ್ತಿಯ ಒಂದು ಪ್ರತೀಕವಾಗಿದೆ. ಇದರಿಂದಾಗಿ ಬಿಲ್ವಪತ್ರೆ ಮಹಾಶಿವನಿಗೆ ಅತಿ ಪ್ರಿಯವಾಗಿದೆ. ಹಾಗಾಗಿ ಒಬ್ಬ ಭಕ್ತ ಬಿಲ್ವಪತ್ರೆಯನ್ನು ಶಿವಲಿಂಗಕ್ಕೆ ಅರ್ಪಿಸುವಾಗ ಕೇವಲ ಒಂದು ಎಲೆಯನ್ನು ಅರ್ಪಿಸುವುದಿಲ್ಲ. ಪಾರ್ವತಿ ದೇವಿ ಪರಶಿವನಿಗೆ ಮಾಡಿದ ತಪಸ್ಸು ಆಕೆಯ ಪರಶಿವನ ಮೇಲಿನ ಪ್ರೇಮಕ್ಕೆ ನಮಸ್ಕರಿಸುತ್ತಿರುತ್ತಾನೆ. ಈ ಎಲೆಯನ್ನು ಅರ್ಪಿಸುವಾಗ ನೀವು ಶಿವನಿಗೆ ಶಿವನದ್ದೇ ಪರಮ ಅಂಶವನ್ನು ಹಿಂದಿರುಗಿಸುತ್ತೀರಿ. ನೀವು ಶಿವ ಹಾಗೂ ಶಕ್ತಿಯ ಶಾಶ್ವತ ಮಿಲನಕ್ಕೆ ಕಾರಣೀಭೂತರಾಗುತ್ತೀರಿ. ಆದ್ದರಿಂದ ಶಿವನಿಗೆ ಯಾವುದೇ ಬೆಳೆ ಬಾಳುವ ಕಾಣಿಕೆ ನಗಣ್ಯವಾಗಿದೆ, ಆದರೆ ಬಿಲ್ವಪತ್ರೆ ಅತ್ಯಮೂಲ್ಯವಾಗಿದೆ. ಈ ಬಿಲ್ವಪತ್ರೆ ಮಾತೆಯ ತಪಸ್ಸಿನಿಂದ ಜನಿಸಿ ಪರಶಿವನಲ್ಲಿ ಲೀನವಾಗಿದೆ. ಸ್ನೇಹಿತರೆ, ಈ ಕತೆ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ನಲ್ಲಿ ಜೈ ಮಾತಾ ಆದಿಶಕ್ತಿ ಅಂತ ಟೈಪ್ ಮಾಡಿ. ಇಂಥ ಭಕ್ತಿಯ ಅನೇಕ ಕಥೆಗಳನ್ನು ಕೇಳಲು ಭಕ್ತಿ ಪುರಾಣ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.